ಹಾಯ್ ಆಲ್ ನಾನು ಮೊನ್ನೆ ನಮ್ಮ ಅಣ್ಣಂದು ನಮ್ಮ ಅಮ್ಮಂದು ವೀಡಿಯೋ ಹಾಕಿದ್ದೆ. ಆ ವೀಡಿಯೋಗೆ ತುಂಬ ಜನ ಮೆಸೇಜ್ ಮಾಡಿದ್ದೀರಾ. ಆ ಮೆಸೇಜ್ಗಳನ್ನೆಲ್ಲ ನೋಡಿ ನನಗೆ ತುಂಬಾ ಖುಷಿಯಾಯಿತು. ನನ್ನ ಭಾವನೆಗಳಿಗೆ ಇಷ್ಟೊಂದು ಜನ ಸ್ಪಂದಿಸಿದ್ದೀರಾ. ಆ ವೀಡಿಯೋಗೆ ತುಂಬ ಜನ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ. ನಿಮಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಈ ಯೂಟ್ಯೂಬಿಂದ ನನಗೆ ಎಷ್ಟೊಂದು ಜನ ಸಿಸ್ಟರ್ಸ್ ಸಿಕ್ಕಿದ್ದೀರಾ ಹೊಸದಾಗಿ. ಎಲ್ಲರೂ ನಿಮ್ಮೆಲ್ಲರ ಪ್ರೀತಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ನಾನು ನಮ್ಮ ಅಣ್ಣವ್ರ ಮನೆಗೆ ಹೋಗಿದ್ವಿ. ಅಲ್ಲಿ ಅವ್ರು ಇರೋದು ಅಪಾರ್ಟ್ಮೆಂಟ್ ಇರೋದ್ರಿಂದ ನಮ್ಮ ಪ್ರಣೀತ್ ಸ್ವಿಮ್ಮಿಂಗ್ ಪೂಲ್ ಅಂದರೆ ಅವ್ನಿಗೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಫಸ್ಟ್ ಟೈಮ್ ಬಿಟ್ಟಿದ್ದು ತಲಕಾಡಿಗೆ ಹೋದಾಗ ಅವನ ನೀರಲ್ಲಿ ಆಟಾಡಿದ್ದ ಅಷ್ಟೇ. ಫುಲ್ಲು ಖುಷಿ ಪಡ್ತಾನೆ ಅವನಲ್ಲಿ ಹೋದರೆ. ಅವನಿಗೆ ಅಲ್ಲಿ ಪಾರ್ಕು ಎಲ್ಲ ಹತ್ರ ಇದೆಯಲ್ವ, ಅಪಾರ್ಟ್ಮೆಂಟ್ ಅಂದರೆ ಎಲ್ಲ ಇರುತ್ತಲ್ಲ, ಹಂಗೆ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಬರೋಕ್ಕೆ ಇಷ್ಟಪಡಲ್ಲ ಅವನು, ಅಷ್ಟು ಎಂಜಾಯ್ ಮಾಡ್ತಾಯಿದ್ದ ನೋಡಿ. ಸಿಕ್ಕಾಪಟ್ಟೆ ಇವರಿಬ್ಬರು ಕ್ಯೂಟಾಗಿ ಆಡ್ತಿದ್ರು. ದೊಡ್ಡವ್ರಿಗಿಂತ ಈ ಮಕ್ಳ ಜೊತೆ ಇದ್ರೇ ಚೆಂದ ಅನಿಸುತ್ತೆ ನನಗಂತೂ. ಈ ಮಕ್ಳುಗಳಿಗೆ ಪಾಪ ಏನೂ ಗೊತ್ತಿರಲ್ಲ ನೋಡಿ. ನಾನು ಇವ್ರ ಜೊತೆ ಆಟ ಆಡ್ತಾಯಿದ್ದೆ. ನಮ್ಮ ಮನೆಯವರು ನಮ್ಮ ಆಟ ಆಡೋದೆಲ್ಲ ಹಿಂದೆ ಕುತ್ಕೊಂಡು ನೋಡ್ತಾ ಇದ್ದಾರೆ. ಅವರು ಎಂಜಾಯ್ ಮಾಡ್ತಾಯಿದ್ರು ನಾವು ಆಡೋದನ್ನು. ಮಕ್ಕಳನ್ನ ಯಾವಾಗಲೂ ಒಂದಿನ ನಾವು ವಾರಕ್ಕೆ ಒಂದ್ಸಲಿನಾದರೂ ಮಕ್ಳ ಜೊತೆ ಆಟ ಆಡ್ಬೇಕು ನಾವು. ಅವ್ರನ್ನೂ ಆಟ ಆಡಿಸ್ಕೊಂಡು ನಾವು ಅವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡಬೇಕು. ಮಕ್ಳಿಗಿಲ್ಲ ಅಂದರೆ ಬೇಜಾರಾಗಿಬಿಡುತ್ತೆ. ನಮ್ಮ ಪ್ರಣೀತ್ ಆಟ ಆಡಿಸಿದ್ರೆ ಫುಲ್ಲು ಖುಷಿ ಪಡ್ತಾನೆ. ನಾನು ಫಸ್ಟೆಲ್ಲ ಪಾರ್ಕಿಗೆಲ್ಲ ಕರ್ಕೊಂಡು ಹೋಗ್ತಿದ್ದೆ. ಚಿಕ್ಕ ಪಾಪು ಆದಮೇಲಿಂದ ಸ್ವಲ್ಪ ಮನ್ಸಿಗೆ ಬೇಜಾರಾಗಿರೋದ್ರಿಂದ ನಾನು ಎಲ್ಲಿಗೂ ಕರ್ಕೊಂಡು ಹೋಗ್ತಾಯಿಲ್ಲ ಇವನ್ನ. ಇವಾಗ ಹೋಗಿದ್ವಲ್ಲ, ಅವನು ಫುಲ್ಲು ಖುಷಿಯಾಗಿದೆ. ನಮ್ಮ ಪರಿನೂ ಬಿಟ್ಟಿದ್ದೆ. ಮಕ್ಳನ್ನ ಈ ಥರ ಮರಳಲ್ಲೆಲ್ಲ ಆಟ ಆಡಿಸ್ಬೇಕು, ಚೆನ್ನಾಗಿರುತ್ತೆ. ಮಕ್ಳಿಗೂ ಆರೋಗ್ಯನೂ ಚೆನ್ನಾಗಿರುತ್ತೆ. ಕೆಲವೊಬ್ರು ಅನ್ಕೋಬಾರ್ದು ಮರಳಲ್ಲಿ ಬಿಟ್ಟರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ನಿಜವಾಗ್ಲೂ ಅದು ಧೂಳಲ್ಲಿ ಬಿಡಬಾರ್ದು, ಮರಳಲ್ಲೆಲ್ಲ ಬಿಟ್ಟು ಆಟ ಆಡಿಸ್ಬೋದು. ಅಲ್ಲಿ ಹಂಗೆ ನಮ್ಮ ಮನೆಗಳಲ್ಲಿ ನಮ್ಮ ಚಿನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಆಟ ಆಡೋಣ ಅಂದರೆ ನಮ್ಮ ಪರಿ ಬಿಟ್ಟಿಲ್ಲ. ಅದ್ರ ಮಧ್ಯೆ ಹೋಗಿ ಕೂತ್ಕೊಂಡಿದ್ದ. ಇವತ್ತಿನ ಡೇ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಮಕ್ಳುಗಳ ಜೊತೆ ಇದ್ದಷ್ಟು ಟೈಮ್ ಆಗೋದೇ ಗೊತ್ತಾಗಲ್ಲ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಗೊತ್ತಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.
ಅವ್ನಿಗೆ ಈಜಕ್ಕೆ ಮಮ್ಮ ಈಜಬೇಕು ಅಂತ ಅವನು. ಅಲ್ಲಿ ನೋಡಿ, ಅಲ್ಲಿ ಇಟ್ಕೊಳ್ರಿ, ಅಲ್ಲಿ ಕೈಯ ಚೆನ್ನಾಗಿ ಬರುತ್ತೆ, ಅಲ್ಲಿ ನೀರು ಬರ್ತಿ ಬೀಳ್ತಿದ್ಯಲ್ಲ ಅಲ್ಲಿ. ಪರಿ ನೋಡಿ ಹೆಂಗ್ ನೋಡ್ತಾನೆ. ಪ್ರಣಿ ಬಾಯಲ್ಲಿ ಬಾಯಿ ಬಿಡಬೇಡ ನೀರಲ್ಲಿ ಮುಳುಗ್ದಾಗ. ಕುಡ್ದಾ ಅವ್ನಿಗೆ ಈಜಕ್ಕೆ ಮಮ್ಮ ಈಜಬೇಕು ಅಂತ ಅವನು. ಅಲ್ಲಿ ನೋಡಿ, ಅಲ್ಲಿ ಇಟ್ಕೊಳ್ರಿ, ಅಲ್ಲಿ ಕೈಯ ಚೆನ್ನಾಗಿ ಬರುತ್ತೆ, ಅಲ್ಲಿ ನೀರು ಬರ್ತಿ ಬೀಳ್ತಿದ್ಯಲ್ಲ ಅಲ್ಲಿ.